ಫ್ರೆಂಡ್ಸ್, ಇವತ್ತು ಬೆಂಡಿ ಫ್ರೈನ ಮಾಡ್ತಾಯಿದ್ದೀನಿ. ಆಹಾ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಒಂದು ಚಮಚ ಬೆಂಡಿ ಫ್ರೈ ಇದ್ದರೆ ಎಷ್ಟು ಹೊಟ್ಟೆ ತುಂಬ ಊಟ ಮಾಡ್ಬೋದು ಗೊತ್ತಾ. ಪಾನಲ್ಲಿ ಫ್ರೈ ಮಾಡ್ತೀನಿ. ಚೆನ್ನಾಗಿ ಫ್ರೈ ಮಾಡಿದಾಗ ಲೋಳೆ ಹೋಗೋಷ್ಟೊತ್ತಿಗೆ ಪಾನು ಕಪ್ಪಾಗ್ಬಿಡುತ್ತೆ. ಆದ್ದರಿಂದ ನಾನು ಬೇರೆ ಪಾತ್ರೆಗೆ ಹಾಕ್ಕೊಳ್ತೀನಿ. ಈಗ ಬಾಣಲಿಗೆ ಹಾಕ್ತಾಯಿದ್ದೀನಿ. ಬಾಣಲಿಗೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, ಒಂದು 4 ಚಮಚ. ಫ್ರೆಂಡ್ಸ್, ಇನ್ನೂ ಎಣ್ಣೆ ಜಾಸ್ತಿ ಹಾಕಿ ಉಪ್ಪು ಖಾರ ಅರಿಶಿನ ಹಾಕಿ ಮಾಡಿದರೆ ನೀವು ನೀರು ಹಾಕೋ ಅವಶ್ಯಕತೆ ಇರಲ್ಲ. ಆಗ ಇನ್ನೂ ಚೆನ್ನಾಗಿರುತ್ತೆ. ನಾನು ಎಣ್ಣೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ ಹೆಲ್ತ್ ಕಾನ್ಷಿಯಸ್ಗೆ ಅಂಥೇಳಿ, ಆದರೂ ಎಣ್ಣೆ ಜಾಸ್ತಿನೇ ಇದೆ. ಸ್ವಲ್ಪ ನೀರು ಹಾಕಿ ಮೆತ್ತಗೆ ಬೇಯಿಸ್ಕೊಳ್ತೀನಿ. ಜೊತೆಗೆ ಉಪ್ಪು ಖಾರ ಮತ್ತು ಅರಿಶಿನ ಇಷ್ಟೇ ಹಾಕೋದು. ಚೆನ್ನಾಗಿ ಫ್ರೈ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ರೈಸು ಸಾಂಬಾರಿಗೆ ಸೈಡ್ ಡಿಶ್ ಆಗು ಇರುತ್ತೆ. ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಇದ್ದರೆ ಸಾಕು, ಅಷ್ಟು ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಆಗಿರುತ್ತೆ. ಸ್ನೇಹಿತರೆ, ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನೋಡಿ, ನೀರು ಹಾಕ್ತಾಯಿದ್ದೀನಿ, ಒಂದು ಅರ್ಧ ಗ್ಲಾಸ್ ಹಾಕ್ತೀನಿ ಅಷ್ಟೇ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂತ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈಗ ಇದನ್ನೆಲ್ಲ ಹಾಕಿ ತಿರುಗಿಬಿಟ್ಟು ಸಿಮ್ಮಲ್ಲಿ ಇಡ್ತೀನಿ ಸ್ಟವ್ನ ತಟ್ಟೆ ಮುಚ್ಚಿ. ಸಿಮ್ಮಲ್ಲಿ ಇಟ್ಟು ಮುಚ್ಚಿಟ್ಟಾಗ ಈ 5 ನಿಮಿಷದಲ್ಲಿ ನೀರೆಲ್ಲ ಇಂಬ್ರೋಗುತ್ತೆ. ಆಗ ಬೆಂಡೆಕಾಯಿ ಮೆತ್ತಗೆ ಚೆನ್ನಾಗಿ ಬೆಂದಿರುತ್ತೆ. ಆಮೇಲೆ ಅನ್ನದ ಜೊತೆ, ಚಪಾತಿ ಜೊತೆ, ದೋಸೆ, ಎಲ್ಲದ ಜೋಳದ ರೊಟ್ಟಿ ಇದ್ರ ಜೊತೆಯಲ್ಲಿ ನೀವು ಸವಿಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.